ಹಾಂ, ಆ ಬಾಂಡಿಂಗ್ ಏನಾದ್ರು ಶೇರ್ ಮಾಡೋದು? ಖಂಡಿತ. ನನಗೆ ಒಬ್ಬಳೇ ಮಗಳು. ಅವಳ ಮದುವೆ 1997 ನಡೀತು. 99 ನನಗೆ ಮೊಮ್ಮಗ ಹುಟ್ಟಿದ. ನಮಗೆ ಮೊಮ್ಮಗನ ಜೊತೆ ಜಾಸ್ತಿ ಒಡನಾಟ ನಡೀಲಿಲ್ಲ. ಯಾಕೆಂದರೆ ಅಳಿಯ ಫಸ್ಟು ಅಮೇರಿಕಾಗೆ ಹೋದರು ಕೆಲಸಕ್ಕೆ. ಆಮೇಲೆ ಮಗನ್ನ ಕರ್ಕೊಂಡು ಹೊರಟೋದ್ಲು. 10 ವರ್ಷ ಆದಮೇಲೆ ಅವರು ಇಂಡಿಯಾಗೆ ವಾಪಸ್ ಬಂದು ಮನೆ ಕಟ್ಟಿಸ್ಕೊಂಡು ಇಲ್ಲೇ ಇದ್ದಾರೆ. ಮೊಮ್ಮಗನಿಗೆ ನನ್ನ ಕಂಡ್ರೆ ಬಲೆ ಪ್ರೀತಿ. ನನ್ನನ್ನು ಹಗ್ ಮಾಡಿದಾಗಲೆಲ್ಲ ಹೇಳ್ತಾನೆ, ತಾತ ಇಟ್ ಇಸ್ ಲೈಕ್ ಹಗ್ಗಿಂಗ್ ಎ ರಾಕ್ ಅಂತ. ಆ್ಯಂಡ್ ಇಲ್ಲಿ ತಮಾಷೆ ಏನಪ್ಪ ಅಂದರೆ, ಮೊಮ್ಮಗಳು ಅಜ್ಜಿ ಜೊತೆ ಭಾಳ ಕ್ಲೋಸು, ಮೊಮ್ಮಗ ನನ್ನ ಜೊತೆ ತುಂಬ ಕ್ಲೋಸು. ಅಳಿಯಂದ್ರು ಒಳ್ಳೆ ಕೆಲಸದಲ್ಲಿದ್ದಾರೆ, ಮಗಳು ಚೆನ್ನಾಗಿದ್ದಾಳೆ. ಇಟ್ಸ್ ಎ ಹ್ಯಾಪಿ ಫ್ಯಾಮಿಲಿ. ನಾನು, ನನ್ನ ಹೆಂಡತಿ, 2 ಹಳೆ ಗುಬ್ಬಚ್ಚಿಗಳು ಬೇರೆ ಇದ್ದೀವಿ. ಬೇರೆ ಇದ್ರೂ ಅವರು ಹೋಗಿ ಬಂದು ಮಾಡ್ತಾರೆ, ನಾವು ಹೋಗಿ ಬಂದು ಮಾಡ್ತೀವಿ. ನನಗೆ ಕೈಲಾದಷ್ಟು ದಿವಸ ನಾನು ದುಡ್ಕೊಂಡು ಇಂಡಿಪೆಂಡೆಂಟ್ ಆಗಿರ್ಬೇಕು ಅನ್ನೋದು ನನ್ನ ಆಸೆ. ಅದೇ ಥರ ನಡ್ಕೊಂಡು ಹೋಗ್ತಾ ಇದೆ. ಆಕಾಶ್ ಅನ್ನೋ ಒಂದು ಕ್ಯಾರೆಕ್ಟರ್ ನಿಮ್ಮ ಮೊಮ್ಮಗನ ಕ್ಯಾರೆಕ್ಟರ್ ಯಾವಾಗಾದ್ರೂ ಆ ರಿಲೇಟ್ ಬಂದಿದ್ಯಾ? ಖಂಡಿತ ಬಂದಿದೆ. ಇಲ್ಲಿ ಇಲ್ಲದಾದ್ರೂ ನಾವು ಕುಲವಧು ಮಾಡ್ತಿದ್ದಾಗ ಕುಲವಧುನಲ್ಲಿ ನನ್ನ ಮೊಮ್ಮಗನ ಪಾರ್ಟ್ ಮಾಡ್ತಾ ಇದ್ದವನು, ಅವನಿಗೆ ಗೊತ್ತಿಲ್ಲದೆ ನನ್ನ ಮೊಮ್ಮಗನಿಗೂ ಗೊತ್ತಿಲ್ಲದೆ ಅವರಿಬ್ಬರು ಒಂದು ಮಾಲಲ್ಲಿ ಮೀಟ್ ಮಾಡಿ ಇಬ್ಬರು ಫೋಟೋ ತೆಗೆಸ್ಕೊಂಡಿದ್ರು. ಆಮೇಲೆ ನನ್ನ ಮೊಮ್ಮಗ ಬಂದು ಹೇಳ್ದ, ನೋಡು ರಿಯಲ್ ಮೊಮ್ಮಗ ಅಂತ ಅವನೇ ಹೇಳ್ದ ನನಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.